शूराङ्गतीं पापनाशं परेशं गजेन्द्रस्य कृत्तिं वसानं वरेण्यं जटाजूटमध्ये स्फुरद्गाङ्गवारि महादेवमेकं स्मरामि स्मरारि। हमें कोई परम पद नहीं चाहिए, हमारे अंदर कोई ऐसी आकांक्षा नहीं कि हम शिव को छोड़कर कोई और परम पद पाए। शिवाकान्त शम्भो शशाकान्तमौलि महेशानशूलिन्द्रजारूढधारि त्वमेको जगद्व्यापको विश्वरूप प्रसीद प्रसीद प्रभो पूर्णरूप। ಆದಿಕಾಲದ ಅಗಾಧ ಶೂನ್ಯದಲ್ಲಿ ಯಾವುದೂ ಇರಲಿಲ್ಲ. ಹೆಸರು ಇಲ್ಲದ ರೂಪವಿಲ್ಲದ ಶಕ್ತಿಯೊಬ್ಬನೇ ಇದ್ದನು. ಶಿವನು ತನ್ನ ದೃಷ್ಟಿಯನ್ನು ಅಂತರಕ್ಕೆ ಕರೆದಾಗ ವಿಶ್ವ ವಿಶ್ರಾಂತಿಯಾಯಿತು. ಆ ದೃಷ್ಟಿಯು ಹೊರಬಂದಾಗ ಸೃಷ್ಟಿಯ ಪರ್ವ ಆರಂಭವಾಯಿತು. ಒಬ್ಬ ಭಕ್ತೆ ನಿಷ್ಕಪಟ ಪ್ರಾರ್ಥನೆಗೆ ಮಣ್ಣಾಗಿದ್ದಳು. ಅವಳಿಗೆ ಬೇಕಾಗಿದ್ದು ಹೆಸರು ಸಂತಾನವೋ ಅಲ್ಲ, ಅವನು ಒಂದು ವೇಳೆ ನೋಡಬಹುದು ಎಂಬ ಆಸೆ ಮಾತ್ರ. ಅವನ ದೃಷ್ಟಿಯಲ್ಲಿ ಅವಳ ಗರ್ಭ ಅರಿಯಿತು. ಅವನ ಕೃಪೆಯಲ್ಲಿ ಆತ್ಮವೊಂದು ಹುಟ್ಟಿತು. ಅವನ ಮನಸ್ಸಿನ ಚಂದ್ರನಿಂದ ಬೆಳಕು ರೂಪವಾಯಿತು. ಅದು ಸಾಮಾನ್ಯ ಹೆಣ್ಣು ಮಗುವಿನ ಜನನವಲ್ಲ, ಅದು ದೈವಿಕ ಇಚ್ಛೆಯ ಪ್ರತಿಫಲ. ಈ ಹೆಸರು ನಾವು ಇಟ್ಟಿಲ್ಲ, ಇದು ಅವನು ನೋಡಿದ ಕ್ಷಣದಲ್ಲಿ ಅವಳಿಗೆ ದೊರಕಿದ ವರ. ಇದು ನಮ್ಮ ಸಂಸ್ಕೃತಿಯ ಧ್ವನಿ, ಶಿವನ ದೃಷ್ಟಿಯ ರೂಪ. ಅವಳು ಕೇವಲ ಹೆಣ್ಣು ಮಗು ಅಲ್ಲ, ಅವಳು ದರ್ಶನ, ಅವಳು ನಾಮರೂಪ, ಅವಳು ಶಿವಸ್ವರೂಪ, ಅವಳು ಶಿವನ ಕಣ್ಣಿನಿಂದ ನುಡಿಯಾದ ನಾಮ. ಶಿವನು ನೋಡಿದವಳು, ಮತ್ತೆ ಎಂದಿಗೂ ಮರೆಯದವಳು. ಅವಳೇ ನಮ್ಮ ಮಗಳು ಶಿವೇಕ್ಷಾ. ಶಿವೇಚ್ಛಾಯ ಜಾತಂ ರೂಪಂ ಶಿವೇಕ್ಷಾ ಇತಿ ಕಥ್ಯತೆ. सर्वेश्वराय विद्महे शूलहस्ताय धीमहि तन्नो रुद्रः प्रचोदयात्।